ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಈಗಾಗಲೇ ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿ ದೇವೇಗೌಡರು ಕ್ರಮವನ್ನ ಕೈಗೊಂಡಿದ್ದಾರೆ. ಜೂನ್ 4ನೇ ತಾರೀಕು ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆಗುತ್ತೆ. ಇಫ್ ಇನ್ ಕೇಸ್ ಪ್ರಜ್ವಲ್ ಗೆದ್ರೆ ಆಯ್ಕೆಯಾದಂತಹ ಪ್ರಮಾಣ ಪತ್ರವನ್ನ ನೀಡಲೇಬೇಕು. ಈಗ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿ ಕೇಸ್ ದಾಖಲಾಗಿದೆ. ಮುಂದೆ ಪ್ರಜ್ವಲ್ ವಿರುದ್ಧ ಮತ್ತಷ್ಟು ಕೇಸ್ಗಳು ದಾಖಲಾಗಬಹುದು. ಆಗ ಪ್ರಜ್ವಲ್ ರೇವಣ್ಣ ಅವರ ಗೆದ್ದಂತಹ ನಂತರದಲ್ಲಿ ಅವರ ಸಂಸದ ಸ್ಥಾನಕ್ಕೆ ಇದು ಪ್ರಭಾವವನ್ನ ಬೀರುತ್ತಾ? ಇಫ್ ಇನ್ ಕೇಸ್ ಗೆದ್ದರೆ ಏನಾಗುತ್ತೆ? ಈ ರೀತಿಯಾದಂತಹ ಕುತೂಹಲ ಸದ್ಯ ಮೂಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಹಾಸನದಲ್ಲಿ ಈ ಬಾರಿ ಬಹಳ ಟಫ್ ಫೈಟ್ ಇತ್ತು. ಚುನಾವಣೆಗೂ ಹಿಂದಿನ ದಿನ ಈಗೇನ್ ವಿಡಿಯೋಗಳ ಬಗ್ಗೆ ನಾವು ಮಾತನಾಡ್ತಾ ಇದೀವೋ ಆ ವಿಡಿಯೋಗಳು ಕೂಡ ರಿಲೀಸ್ ಆಗ್ಬಿಟ್ಟಿತ್ತು. ಹಾಗಾಗಿ ರಿಸಲ್ಟ್ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ನಾವು ಅದನ್ನ ಪ್ರೆಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಬಟ್ ಇಫ್ ಇನ್ ಕೇಸ್ ಈಗ ಪಕ್ಷದಿಂದ ಉಚ್ಚಾಟಿತರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಚುನಾವಣೆಯಲ್ಲಿ ಗೆದ್ರು ಅಂದ್ಕೊಳ್ಳೋಣ, ಆಗ ಏನಾಗುತ್ತೆ ಎನ್ನುವಂತಹ ಕುತೂಹಲ. ಚಂದ್ರಮೋಹನ್. ಹೌದು ವಿದ್ಯಾಶ್, ಈಗ ಜೂನ್ 4ನೇ ತಾರೀಕು ಹಾಸನ ಲೋಕಸಭಾ ಕ್ಷೇತ್ರ ಸೇರಿದಂತೆ ಇಡೀ ದೇಶದ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆಗುತ್ತೆ. ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪದಡಿ ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಆದರೆ IPC ಸೆಕ್ಷನ್ 376 ರೇಪ್ ಕೇಸು ದಾಖಲಾಗಿಲ್ಲ. ಈಗ IPC ಸೆಕ್ಷನ್ 506, 509 ಮತ್ತು ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ ಆರೋಪದಡಿ ಮಾತ್ರವೇ ಕೇಸು ದಾಖಲಾಗಿದೆ. ಈಗ ಸಂತ್ರಸ್ತರು ಯಾರೂ ಕೂಡ ಮುಂದೆ ಬಂದು IPC ಸೆಕ್ಷನ್ 376 ರೇಪ್ ಕೇಸನ್ನು ದಾಖಲಿಸಿಲ್ಲ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸಂತ್ರಸ್ತರು ಕೂಡ ಮುಂದೆ ಬಂದು IPC ಸೆಕ್ಷನ್ 376 ರೇಪ್ ಕೇಸನ್ನು ಕೂಡ ದಾಖಲಿಸಬಹುದು. ಆದರೆ ಈಗ ಜೂನ್ 4ನೇ ತಾರೀಕು ಪ್ರಕಟವಾಗುವಂಥ ಫಲಿತಾಂಶ ಏನಾಗಿರುತ್ತೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ವೇಳೆ ಈಗ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದಂಥ ಆರೋಪ ಹೊತ್ತಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಏನಾದರೂ ಕೂಡ ಜೂನ್ 4ನೇ ತಾರೀಕು ಚುನಾವಣಾ ಫಲಿತಾಂಶ ಬಂದಾಗ ಲೋಕಸಭಾ ಚುನಾವಣೆಯಲ್ಲಿ ಗೆದ್ರೆ ಅವರು ಗೆದ್ದಿದ್ದಾರೆ ಅಂತಲೇ ಜಿಲ್ಲಾ ಚುನಾವಣಾ ಅಧಿಕಾರಿ ಅವರಿಗೆ ಪ್ರಮಾಣ ಪತ್ರವನ್ನು ನೀಡಬೇಕಾಗುತ್ತೆ. ಆಗ ಅಧಿಕೃತವಾಗಿ ಪ್ರಜ್ವಲ್ ರೇವಣ್ಣ 18ನೇ ಲೋಕಸಭೆಯ ಸದಸ್ಯರಾಗಿ ಆಯ್ಕೆಯಾದಂತ ಆಗುತ್ತೆ. ಒಂದು ವೇಳೆ ಸೋತ್ರೆ ಅಲ್ಲಿ ಆಗ ಶ್ರೇಯಸ್ ಪಟೇಲ್ ಗೆದ್ದಿರ್ತಾರೆ, ಹಾಗಾಗಿ ಅದು ಏನು ಸಮಸ್ಯೆ ಆಗೋದಿಲ್ಲ. ಒಂದು ವೇಳೆ ಗೆದ್ರು ಕೂಡ ಅವರು ಗೆದ್ರು ಅಂತಾನೆ ಸರ್ಟಿಫಿಕೇಟ್ ಅನ್ನ ಜಿಲ್ಲಾ ಚುನಾವಣಾಧಿಕಾರಿ ನೀಡಬೇಕಾಗುತ್ತೆ. ಒಂದು ವೇಳೆ ಗೆದ್ದಿದ್ದಂಥ ಸಂದರ್ಭದಲ್ಲಿ ಅವರಿಗೆ ನಿಮ್ಮ ವಿರುದ್ಧ ರೇಪ್ ಕೇಸ್ ಅಥವಾ ಲೈಂಗಿಕ ದೌರ್ಜನ್ಯದ ಆರೋಪದಡಿ ಕೇಸ್ ದಾಖಲಾಗಿದೆ ಅಂತೇಳಿ ಅವರಿಗೆ ಗೆದ್ದಿರುವಂಥ ಸರ್ಟಿಫಿಕೇಟ್ ಅನ್ನ ನೀಡಬಾರ್ದು ಅಂತ ಯಾವುದೇ ನಿಯಮಗಳು ಇಲ್ಲ, ನಿರ್ಬಂಧಗಳು ಕೂಡ ಇಲ್ಲ. ಏಕೆಂತಂದ್ರೆ ಒಂದು ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿನಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಕ್ರಿಮಿನಲ್ ಕೇಸ್ಗಳಲ್ಲಿ 4 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಗೆ ಗುರಿಯಾದಂಥ ಸಂದರ್ಭದಲ್ಲಿ ಮಾತ್ರನೇ ಅವರು ಹೊಂದಿರತಕ್ಕಂತಹ ಜನಪ್ರತಿನಿಧಿ ಸ್ಥಾನದಿಂದ, ಅದು MLA ಆಗ್ಬೋದು, MP ಆಗ್ಬೋದು, MLC ಆಗ್ಬೋದು, ಅಥವಾ ಗ್ರಾಮ ಪಂಚಾಯತ್ ಸದಸ್ಯ ಆಗ್ಬೋದು, ಅಥವಾ ತಾಲೂಕ್ ಪಂಚಾಯತ್ ಸದಸ್ಯ, ಜಿಲ್ಲಾ ಪಂಚಾಯತ್ ಸದಸ್ಯರನ್ನ ಅವರು ಹೊಂದಿರುವಂಥ ಜನಪ್ರತಿನಿಧಿ ಸ್ಥಾನದಿಂದ ಅನರ್ಹ ಮಾಡಲಾಗುತ್ತೆ. ಅನರ್ಹ ಮಾಡಿದ ಮುಂದಿನ 6 ವರ್ಷಗಳವರೆಗೂ ಕೂಡ ಅವರು ಯಾವುದೇ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡುವಂತಿಲ್ಲ. ಈ ನಿಟ್ಟಿನಲ್ಲಿ ಈಗ ಜನಪ್ರತಿನಿಧಿ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಇದನ್ನು ಉಲ್ಲೇಖವನ್ನು ಮಾಡಲಾಗಿದೆ. ಇದನ್ನು ಈಗ ಸುಪ್ರೀಂ ಕೋರ್ಟ್ ಕೂಡ ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ಹೀಗಾಗಿ ಇದ್ರ ಬಗ್ಗೆ ಯಾವುದೇ ಗೊಂದಲ ಇಲ್ಲ. ಹೀಗಾಗಿ ಜೂನ್ 4ನೇ ತಾರೀಕು ಪ್ರಜ್ವಲ್ ರೇವಣ್ಣ ಏನಾದರೂ ಕೂಡ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ರೆ ಅವರು ಆಯ್ಕೆ ಆಗಿದ್ದಾರೆ ಅಂತಾನೆ ಸರ್ಟಿಫಿಕೇಟ್ ಅನ್ನ ಜಿಲ್ಲಾ ಚುನಾವಣಾಧಿಕಾರಿ ನೀಡ್ತಾರೆ. ಈಗ ಮುಂದೆ ಇರತಕ್ಕಂಥದ್ದು ಏನಂತ ಅಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಇನ್ನು ಯಾವ್ಯಾವ ಸಂತ್ರಸ್ತ ಮಹಿಳೆಯರು, ಯುವತಿಯರು ಬಂದು ದೂರನ ನೀಡ್ತಾರೆ ಮತ್ತು ಏನ್ ದೂರನ ನೀಡ್ತಾರೆ ಅಂತಕ್ಕಂಥದ್ದು ಈಗ ಇರತಕ್ಕಂಥ ಕುತೂಹಲ. ಈಗ ಮುಖ್ಯವಾಗಿ ಯಾರಾದರೂ ಸಂತ್ರಸ್ತ ಮಹಿಳೆಯರು, ಯುವತಿಯರು ಮುಂದೆ ಬಂದು ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸನ್ನು ದಾಖಲಿಸಬಹುದು. ಆಗ IPC ಸೆಕ್ಷನ್ 376 ಕೇಸನ್ನು ಪೊಲೀಸರು ದಾಖಲಿಸಿಕೊಳ್ಬೇಕಾಗುತ್ತೆ. SIT ಅದರ ಬಗ್ಗೆ ತನಿಖೆಯನ್ನ ನಡೆಸುತ್ತೆ. ರೇಪ್ ನಡೆದಿದೆ ಅನ್ನೋದಕ್ಕೆ ಬೇಕಾದಂತಹ ಸಾಕ್ಷ್ಯಾಧಾರಗಳನ್ನ SITಯ ಅಧಿಕಾರಿಗಳು ಸಂಗ್ರಹಿಸಬೇಕಾಗುತ್ತೆ, ಡಿಜಿಟಲ್ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಬೇಕಾಗುತ್ತೆ. ಈ ಒಂದು ವಿಡಿಯೋವನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರೇ ಶೂಟಿಂಗ್ ಅನ್ನು ಮಾಡಿಕೊಂಡ್ರು, ಅದು ಅವರ ವಶದಲ್ಲೇ ಇತ್ತು. ಅದಾದ ಬಳಿಕ ಅವರ ಮೊಬೈಲ್ನಿಂದಲೇ ಅದು ಬೇರೆಯವರ ಮೊಬೈಲ್ಗೆ ಹೋಗಿರ್ಬೋದು. ಅದಾದ ಬಳಿಕ ಅದು ರಾಜ್ಯಾದ್ಯಂತ ಸ್ಪ್ರೆಡ್ ಆಗಿದೆ ಅನ್ನೋದನ್ನು ಕೂಡ ಕೋರ್ಟ್ನಲ್ಲಿ ವಾದಿಸಬೇಕಾಗುತ್ತೆ. ಜೊತೆಗೆ ಒಂದು ಲೈಂಗಿಕ ಕೃತ್ಯವನ್ನು ನಡೆಸಂತ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ತಮಗೇನಾದರೂ ಆಮಿಷವನ್ನು ಒಡ್ಡಿದ್ರ, ಬಲವಂತವನ್ನು ಮಾಡಿದ್ರ, ಅಥವಾ ಬೆದರಿಕೆಯನ್ನು ಹಾಕಿದ್ರ, ಹೇಗೆ ಅನ್ನೋದನ್ನು ಕೂಡ ಸಂತ್ರಸ್ತರು ತನಿಖಾಧಿಕಾರಿಗಳ ಮುಂದೆ ಮತ್ತು ಕೋರ್ಟ್ನಲ್ಲಿ ಹೇಳಿಕೆಯನ್ನು ನೀಡಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಕೂಡ ಅದು ಸಮ್ಮತಿಯೊಂದಿಗೆ ಲೈಂಗಿಕತೆ ನಡೆದಿದ್ರೆ ಆಗ ಪ್ರಜ್ವಲ್ ರೇವಣ್ಣ ಅವರು ಬಚಾವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಆಮಿಷವನ್ನು ಒಡ್ಡಿ, ಬಲವಂತವನ್ನು ಮಾಡಿ, ಅಥವಾ ಬೇರೆ ಯಾವುದಾದ್ರು ಒತ್ತಡವನ್ನು ಏರಿ, ಬೆದರಿಕೆಯನ್ನು ಹಾಕಿ ಲೈಂಗಿಕ ಕೃತ್ಯವನ್ನು ನಡೆಸಿದಂಥ ಸಂದರ್ಭದಲ್ಲಿ ಅದು ರೇಪ್ ಕೇಸ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಈಗ ಏನು ಮಾಡ್ಬೋದು ಅಂತಂದ್ರೆ, ತಾವು ಯಾವುದೇ ಲೈಂಗಿಕ ಕೃತ್ಯವನ್ನು ಬಲವಂತದಿಂದ ನಡೆಸಿಲ್ಲ, ರೇಪನ್ನು ಮಾಡಿಲ್ಲ, ಇವೆಲ್ಲವೂ ಕೂಡ ಸಮ್ಮತಿಯೊಂದಿಗೆ ನಡೆದಿದೆ, ಅಥವಾ ತಾನು ಈ ಲೈಂಗಿಕ ಹಗರಣದಲ್ಲೇ ಭಾಗಿಯಾಗಿಲ್ಲ, ಆ ವಿಡಿಯೋದಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಾನು ಅಲ್ವೇ ಅಲ್ಲ, ಇದೆಲ್ಲವೂ ಕೂಡ ನಮ್ಮ ವಿರುದ್ಧ ನಡೆದಿರ್ತಕ್ಕಂಥ ಕುತಂತ್ರ, ಷಡ್ಯಂತ್ರ, ಈ ಘಟನೆ ಯಾವಾಗ ನಡೆಯಿತು ಮತ್ತು ಸಂತ್ರಸ್ತರು ದೂರು ಕೊಟ್ಟು ಯಾವಾಗ ಕೊಟ್ಟರು ಅನ್ನೋದ್ರ ಬಗ್ಗೆನೂ ಕೂಡ ಉಲ್ಲೇಖವನ್ನು ಮಾಡಿ ವಾದವನ್ನು ಮಾಡ್ಬೋದು. ಏನಂತಂದ್ರೆ ಘಟನೆ ನಡೆದಂಥ 4-5 ವರ್ಷಗಳ ಬಳಿಕ ಬಂದು
ಅವರು ದೂರನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇದೊಂದು ಕುತಂತ್ರ, ಷಡ್ಯಂತ್ರ ಅಥವಾ ಚುನಾವಣೆಯಲ್ಲಿ ನಮ್ಮನ್ನು ಸೋಲಿಸಲಿಕ್ಕೋಸ್ಕರನೇ ತದನಂತರ ಬಂದು ಚುನಾವಣೆ ವೇಳೆಯಲ್ಲಿ ಈ ರೀತಿಯಾದಂಥ ವಿಡಿಯೋಗಳನ್ನು ಹಂಚಿದ್ದಾರೆ. ಹೀಗಾಗಿ ಇದೆಲ್ಲವೂ ಕೂಡ ಕುತಂತ್ರ, ಷಡ್ಯಂತ್ರ ಅನ್ನೋತಕ್ಕಂಥ ವಾದವನ್ನು ಕೂಡ ಕೋರ್ಟ್ನಲ್ಲಿ ಮಾಡ್ಬೋದು. ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಕೋರ್ಟ್ನಲ್ಲಿ ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ, ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ, ವಾದವನ್ನು ಮಂಡಿಸಲಿಕ್ಕೆ ಕೋರ್ಟ್ ಕೂಡ ಅವಕಾಶವನ್ನು ಕೊಡುತ್ತೆ. ಅಂತಿಮವಾಗಿ ಈಗ ದೂರು ಕೊಟ್ಟಂಥ ಸಂತ್ರಸ್ತ ಮಹಿಳೆಯರೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಕ್ಷ್ಯವನ್ನು ನೀಡಬೇಕಾಗುತ್ತೆ. ತಾವು ದೂರಿನಲ್ಲಿ ಕೊಟ್ಟಂಥ ಹೇಳಿಕೆಗೆ ಕೋರ್ಟ್ನಲ್ಲೂ ಕೂಡ ಬದ್ಧವಾಗಿರಬೇಕಾಗುತ್ತೆ. ಕೋರ್ಟ್ನಲ್ಲೂ ಕೂಡ ಅದೇ ಹೇಳಿಕೆಯನ್ನು ನೀಡಬೇಕಾಗುತ್ತೆ. ಆ ಒಂದು ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಹೇಳಿಕೆಗಳು ಮತ್ತು ವಾದ ಪ್ರತಿವಾದ, ಕಾನೂನಿನ ಅಂಶ, ಸಿಕ್ಕಿರ್ತಕ್ಕಂಥ ಸಾಕ್ಷ್ಯಗಳು ಇವೆಲ್ಲವನ್ನು ಕೂಡ ಪರಿಗಣಿಸೇ ಕೋರ್ಟ್ ತೀರ್ಪನ್ನು ನೀಡುತ್ತೆ. ಕೆಲವೊಮ್ಮೆ ತಾಂತ್ರಿಕ ಅಂಶಗಳ ಆಧಾರದ ಮೇಲೂ ಕೂಡ ರೇಪ್ ಕೇಸ್ನಲ್ಲಿ ಆರೋಪಿಗಳು ಖುಲಾಸೆ ಆಗಿರ್ತಕ್ಕಂತಹ ನಿದರ್ಶನಗಳು ಕೂಡ ಇವೆ. ನಮ್ಮ ರಾಜ್ಯದಲ್ಲೇ ಪ್ರಭಾವಿ ಸ್ವಾಮೀಜಿಯೊಬ್ಬರು ಮಹಿಳೆಯೊಬ್ಬರ ವಿರುದ್ಧ ಅತ್ಯಾಚಾರವನ್ನು ನಡೆಸಿದರೆ, ಸುಮಾರು 90ರಿಂದ 100 ಬಾರಿ ಅತ್ಯಾಚಾರವನ್ನು ನಡೆಸಿದರೆ ಅಂತ ಕೇಸ್ ಕೂಡ ದಾಖಲಾಗಿತ್ತು. ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಕೂಡ ದಾಖಲಾಗಿತ್ತು. ಆದರೆ ಕೆಳ ನ್ಯಾಯಾಲಯವೇ ತಾಂತ್ರಿಕ ಅಂಶಗಳ ಆಧಾರದ ಮೇಲೆ ಆ ಸ್ವಾಮೀಜಿಯವ್ರನ್ನ ಖುಲಾಸೆಗೊಳಿಸಿ ತೀರ್ಪನ್ನು ಕೂಡ ಕೊಟ್ಟಿತ್ತು. ಅದಾದ ಬಳಿಕ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದಂತಹ ಸಂದರ್ಭದಲ್ಲೂ ಕೂಡ ಹೈಕೋರ್ಟ್ ಆ ಅತ್ಯಾಚಾರ ಪ್ರಕರಣದಲ್ಲಿ ಸ್ವಾಮೀಜಿಯೊಬ್ಬರನ್ನ ಖುಲಾಸೆಗೊಳಿಸಿ ತೀರ್ಪನ್ನು ಕೊಡ್ತು. ಕೆಳ ನ್ಯಾಯಾಲಯ ಕೊಟ್ಟಂಥ ತೀರ್ಪನ್ನು ಎತ್ತಿ ಹಿಡಿದಂತಹ ಉದಾಹರಣೆ ಕೂಡ ನಮ್ಮ ರಾಜ್ಯದಲ್ಲೇ ಇದೆ. ಹೀಗಾಗಿ ಈಗ ರೇಪ್ ಕೇಸ್ಗಳ ತನಿಖೆ ನಡೆಸಂತಹ ಸಂದರ್ಭದಲ್ಲಿ SIT ಸಾಕ್ಷ್ಯ ಸಂಗ್ರಹ, ಚಾರ್ಜ್ ಶೀಟ್ ಸಲ್ಲಿಕೆ ಜೊತೆಗೆ ತಾಂತ್ರಿಕ ಅಂಶಗಳ ಬಗ್ಗೆನೂ ಕೂಡ ಗಮನವನ್ನು ಹರಿಸಬೇಕಾಗುತ್ತೆ. ಈಗ ಮುಖ್ಯವಾಗಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಬೇಕು. ಪೊಲೀಸ್ ಠಾಣೆಯ ಅಧಿಕಾರಿಗಳು, ಪೊಲೀಸ್ ಸ್ಟೇಷನ್ನ ಸ್ಥಾನಮಾನ ಇರತಕ್ಕಂತಹ ಹೊಂದಿರತಕ್ಕಂತಹ ಸಂಸ್ಥೆಯಿಂದಲೇ ಚಾರ್ಜ್ ಶೀಟ್ ಕೂಡ ಕೋರ್ಟ್ಗೆ ಸಲ್ಲಿಕೆ ಆಗಬೇಕು. ಈ ಹಿಂದೆ ಸ್ವಾಮೀಜಿಯೊಬ್ಬರ ಕೇಸ್ನಲ್ಲಿ ಏನಾಗಿತ್ತು ಅಂದರೆ CID ಅಧಿಕಾರಿಗಳು ಚಾರ್ಜ್ ಶೀಟನ್ನು ಸಲ್ಲಿಸಿದರು. ಆದರೆ CIDಗೆ ಪೊಲೀಸ್ ಸ್ಟೇಷನ್ನ ಸ್ಥಾನಮಾನವೇ ಇರಲಿಲ್ಲ. ಈ ಅಂಶದ ಆಧಾರದ ಮೇಲೆ ಕೋರ್ಟು ಆರೋಪಿಗೆಯನ್ನ ಖುಲಾಸೆಗೊಳಿಸಿ ಮುಕ್ತಗೊಳಿಸಿ ತೀರ್ಪನ್ನು ಕೂಡ ಕೊಟ್ಟಿತ್ತು. ಈ ಎಲ್ಲ ತಾಂತ್ರಿಕ ಅಂಶಗಳ ಬಗ್ಗೆನೂ ಕೂಡ ಈಗ SITಯ ತನಿಖೆ ನಡೆಸ್ತಕ್ಕಂಥ ತನಿಖಾಧಿಕಾರಿಗಳು ಗಮನವನ್ನು ನೀಡಬೇಕಾಗುತ್ತೆ. ಜೊತೆಗೆ ಈಗ ದೂರು ಕೊಡಲಿಕ್ಕೆ ಯಾರಾದರೂ ಸಂತ್ರಸ್ತರು ಮುಂದೆ ಬರ್ತಾರಾ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಗಮನವನ್ನು ಹರಿಸಬೇಕಾಗುತ್ತೆ. ಈಗ ರೇವಣ್ಣ ಅವರ ಮನೆ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆಯರ ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಏನಂತಂದರೆ IPC ಸೆಕ್ಷನ್ 506 ಅಡಿ ಕೇಸನ್ನು ದಾಖಲಿಸಿದ್ದಾರೆ. IPC ಸೆಕ್ಷನ್ 376 ಅಡಿ ಕೇಸನ್ನು ದಾಖಲಿಸಿಲ್ಲ. ಹೀಗಾಗಿ ಈಗ ಮುಂದೆ ಏನಾದರೂ ಕೂಡ ಈ ಒಂದು ದಾಖಲಾಗಿರ್ತಕ್ಕಂಥ ಕೇಸ್ಗೆ IPC ಸೆಕ್ಷನ್ 376 ಕೂಡ ಸೇರ್ಪಡೆ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಒಂದು ವೇಳೆ ಏನಾದರೂ ಕೂಡ ಸಂತ್ರಸ್ತರು ಮುಂದೆ ನಮ್ಮ ಮೇಲೆ ರೇಪ್ ಕೂಡ ನಡೆದಿದೆ ಅಂತ ಏನಾದರೂ ಹೇಳಿಕೆಯನ್ನು ಕೊಡ್ತಾರಾ ಹೇಗೆ ಅನ್ನೋದನ್ನು ಕೂಡ ಈಗ ತನಿಖಾಧಿಕಾರಿಗಳು ಅವರ ಹೇಳಿಕೆಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಪರಿಶೀಲನೆ ನಡೆಸಬೇಕಾಗುತ್ತೆ. ಒಂದು ವೇಳೆ ರೇಪ್ ನಡೆದಿದೆ ಅನ್ನೋದಾದರೆ ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರಗಳನ್ನು, ಆರೋಪವನ್ನು ಸಾಬೀತುಪಡಿಸಲಿಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸ್ತಕ್ಕಂಥ ಹೊಣೆಗಾರಿಕೆ SIT ಮೇಲೆ ಇರುತ್ತೆ. ಈಗ ದೂರನ್ನು ಕೊಡಬಹುದು. ದೂರು ಕೊಟ್ಟ ಬಳಿಕ ಆ ದೂರಿಗೆ ಪೂರಕವಾಗಿ ಇರತಕ್ಕಂಥ ಸಾಕ್ಷ್ಯಗಳನ್ನು ಕೂಡ ತನಿಖಾಧಿಕಾರಿಗಳಿಗೆ ನೀಡಬೇಕು. ತನಿಖಾಧಿಕಾರಿಗಳು ಆ ಸಾಕ್ಷ್ಯವನ್ನು ಕೋರ್ಟ್ಗೆ ಹಾಜರುಪಡಿಸಬೇಕು. ಅದರ ಆಧಾರದ ಮೇಲೆ ಕೇಸ್ನ ವಾದ ಪ್ರತಿವಾದ ಕೋರ್ಟ್ನಲ್ಲಿ ನಡೆಯುತ್ತೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.